ಹಾಯ್ ಗೈಸ್, ಲಾಸ್ಟ್ ಪಾರ್ಟಲ್ಲಿ ಸೂ ವಾಚ್ನ ನೋಡ್ತಾ ನನಗೆ ನೆನಪಿಗೆ ಬಂತು ಅಂದಿರ್ತಾಳೆ. ಸೊ ಇವತ್ತಿನ ಎಪಿಸೋಡಲ್ಲಿ ಏನಾಗುತ್ತೆ ಅಂತ ನೋಡೋಣ. ಒಂದು ವೇಳೆ ಈ ವಾಚ್ ಟೈಮ್ ಮಿಷನ್ ಆಗಿರುತ್ತೋ, ಈ ಬಟನ್ನ ಮತ್ತೆ ಪ್ರೆಸ್ ಮಾಡಿದ್ರೆ ಫ್ಯೂಚರ್ಗೆ ಹೋಗ್ಬೋದೇನೋ. ಸರಿ, ಪ್ರೆಸ್ ಮಾಡೋಣವಾ ಬೇಡ? ಒಂದು ವೇಳೆ ಅಲ್ಲೇ ಸಿಗಾಕೊಂಡ್ರೆ ವಾಪಸ್ ಬರೋದಕ್ಕೆ ಆಗದೆ ಹೋದರೆ ಅದರಿಂದ ಯಾವುದೇ ಕಾರಣಕ್ಕೂ ಬಟನ್ ಮಾತ್ರ ಪ್ರೆಸ್ ಮಾಡಬಾರ್ದು. ಈ ಥರ ಇವಳು ಯೋಚನೆ ಮಾಡುವಾಗ ಮ್ಯಾಮ್ ರೋಲ್ ನಂಬರ್ 15 ಬಂದು ಪ್ರಾಬ್ಲಮ್ನ ಸಾಲ್ವ್ ಮಾಡಿ ಅಂತ ಕರಿತಾ ಇದ್ದಾರೆ. ಸೂನೆ ರೋಲ್ ನಂಬರ್ 15. ಇವಳು ಅದನ್ನ ಗಮನಿಸದೆ ವಾಚ್ನ ನೋಡ್ತಾ ಇರುವಾಗ ಫ್ರೆಂಡ್ ಹಿಂದೆಯಿಂದ ಪೆನ್ನಿಂದ ಚುಚ್ಚುತ್ತಾ ಯಾವ ಬಟನ್ನ ಪ್ರೆಸ್ ಮಾಡಬಾರ್ದು ಅಂತ ಅಂದ್ಕೊಂಡಿರ್ತಾಳೋ ಅದನ್ನೇ ಪ್ರೆಸ್ ಮಾಡ್ತಾಳೆ. ಅಯ್ಯಯ್ಯೋ ಹೋಯ್ತು ಅಂತ ಮಲ್ಕೋತಾಳೆ. ಫ್ರೆಂಡ್ ಮತ್ತೆ ಪೆನ್ನಲ್ಲಿ ಚುಚ್ಚುತ್ತಾ ನೀನೇ ತಾನೇ 15, ಹೋಗು ಪ್ರಾಬ್ಲಮ್ನ ಸಾಲ್ವ್ ಮಾಡು ಅಂತಾಳೆ. ಅದನ್ನ ನೋಡಿದ್ರೆ ದೊಡ್ಡ ಪ್ರಾಬ್ಲಮ್ ಆಗಿದೆ, ಸ್ವಲ್ಪನೂ ನೆನಪೇ ಇಲ್ಲ. ಹಾಗೆ ಆ್ಯಕ್ಟಿಂಗ್ನ ಸ್ಟಾರ್ಟ್ ಮಾಡ್ತಾಳೆ. ಅಯ್ಯೋ ನನಗೆ ಹೊಟ್ಟೆ ನೋವ್ತಾ ಇದೆ, ನನ್ನಿಂದ ಆಗ್ತಾ ಇಲ್ಲ ಅಂದಾಗ ಮ್ಯಾಮ್ ಪಾಪ ಅಂದು ಅಲ್ಲಿಂದ ಕಳಿಸ್ತಾರೆ. ಅಲ್ಲಿಂದ ಜಾಲಿಯಾಗಿ ಜೇನ ನೋಡೋಕ್ಕೆ ಬರ್ತಾಳೆ. ಜೇ ವರ್ಕೌಟ್ ಮಾಡ್ತಾ ಇದ್ದಾನೆ. ಇನ್ನೂ 15 ವರ್ಷ ಇದೆ. ಅಷ್ಟರಲ್ಲಿ ಜೇನ ಹೆಂಗಾದರೂ ಕರೆಕ್ಟ್ ಮಾಡಬೇಕು, ಇಲ್ಲ ಅಂದರೆ ಬೇರೆ ಯಾರಾದರೂ ಕರೆಕ್ಟ್ ಮಾಡ್ಕೊಂಡು ಹೋಗ್ತಾರೆ ಅಂತ ಥಿಂಕ್ ಮಾಡ್ತಾ ಇದ್ದಾಳೆ. ಇಲ್ಲಿ ವಿಂಡೋ ಅಲ್ಲಿ ಯಾರೋ ಸ್ಮೋಕ್ ಮಾಡ್ತಾ ಇದ್ದಾರೆ. ಅದನ್ನ ನೋಡಿ ಅದು ಏನು ಅಂತ ನೋಡೋಕ್ಕೆ ಹೋಗ್ತಾಳೆ. ಹೋಗುವಾಗ ಜೇನು ನೋಡ್ತಾನೆ. ಮೇಲಿಂದ ನೋಡ್ತಾ ಇರುವಾಗ 3 ಜನ ಇನ್ನೊಬ್ಬರ ಹತ್ರ ಸ್ಮೋಕ್ನೆಲ್ಲ ಇಸ್ಕೊಂಡು ಕೆಳಗೆ ಹಾಕಿ ಇಚ್ಚುಕ್ತಾ ಇದ್ದಾರೆ. ಇವಾಗ ಒಂದು ಹೊಸ ಕ್ಯಾರೆಕ್ಟರ್ನ ತೋರಿಸ್ತಾರೆ. ಇವನು ನೇಮ್ ಕಿಮ್. ಸ್ಕೂಲ್ ಓದುವಾಗ ಜೇ ಬಗ್ಗೆ ಸ್ವಲ್ಪನೂ ಗೊತ್ತಿಲ್ಲ, ಅದಕ್ಕೆ ಕಾರಣ ಇವನೇ. ಇವನು ಹಿಂದೆನೇ ಸುತ್ತುತ್ತಾ ಇದ್ಲು. ಇವ್ರು 3 ಜನನೂ ಇವನು ಆಪೋಸಿಟ್ ಗ್ಯಾಂಗ್. ಇವನಲ್ಲಿ ಪ್ರಾಬ್ಲಮ್ ಮಾಡ್ತಾ ಇದ್ದಾರೆ. ಅವ್ನು ಜಂಪ್ ಮಾಡಿ ಫೈಟ್ ಮಾಡ್ತಾ ಇದ್ದಾನೆ. ಅವಳನ್ನ ಕಾಪಾಡ್ತಾ ಇರೋದು ಅಂತ ಮೇಲಿಂದ ಒಬ್ಬನ ಮೇಲೆ ಜಂಪ್ ಮಾಡ್ತಾಳೆ. ಅವನಿಗೂ ಅದೇ ಬೀಳುತ್ತೆ, ಸೂಗೂ ಅದೇ ಬೀಳುತ್ತೆ. ಅವನು ಜಗಳಕ್ಕೆ ಬರ್ತಾ ಇದ್ದಾನೆ. ಹೇ ಮಾಡ್ಕತ್ತಿ ಅಂತಿರುವಾಗ ದೊಡ್ಡ ಹುಡುಗಿ ಅನ್ನೋ ನೆನಪಲ್ಲಿ ಇದ್ದಾಳೆ. ಅದರಿಂದ ಕೇಳ್ತಾಳೆ, ಚಿಕ್ಕ ಹುಡುಗ ನೀನು, ಒಂದು ದೊಡ್ಡ ಹುಡುಗಿ ನೋಡಿ ಈ ಥರ ಮಾತಾಡೋಕ್ಕೆ ಕಾಣಲ್ವಾ ನೀನು? ಜಿಮ್ ಇದೆ, ನೆಕ್ಸ್ಟ್ ನೀನು ಸ್ಮೋಕ್ ಮಾಡಿ ಬಿಡೋ ಹೊಗೆ ಹೋಗುತ್ತೆ ಗೊತ್ತಾ? ಇನ್ಮೇಲೆ ಈ ಥರ ಮಾಡೋದು ಬೇಡ, ನೆಟ್ಟಿಗೆ ಸ್ಕೂಲ್ಗೆ ಹೋಗು ಅಂತಾರೆ. ಹಿಂದೆ ನೋಡಿದ್ರೆ ಒಂದು ಗ್ಯಾಂಗೇ ಬರ್ತಾ ಇದೆ. ಇವನು ನೋಡ್ತಾನೆ, ಆದರೆ ನೋಡದೆ ಜಗಳ ಆಡ್ತಾ ಇದ್ದಾಳೆ. ಇವನು ಕರ್ಕೊಂಡು ಅಲ್ಲಿಂದ ಓಡೋಗ್ತಾನೆ. ಎಲ್ಲರೂ ಹಿಂದೆನೇ ಓಡಿಸ್ಕೊಂಡು ಬರ್ತಾ ಇದ್ದಾರೆ. ಇಬ್ಬರು ಒಂದು ಸೈಡ್ ಬಚ್ಚಿಟ್ಕೋತಾರೆ, ಅವ್ರು ಬೇರೆ ಸೈಡ್ ಹೋಗ್ತಾರೆ. ಹತ್ರದಿಂದ ಸಿಗರೇಟ್ನ ಇಸ್ಕೊಂಡು ಅವನು ಹಚ್ಚೋಣ ಅಂತ ಇವನು ಕಸಿಯೋಕ್ಕೆ ಹೋಗ್ತಾಳೆ. ಅವನು ಹೈಟಲ್ಲಿ ಇಟ್ಕೊತಾನೆ. ಇವಳು ಹೆಗ್ರಿ ತೆಗಿಯುವಾಗ ನೋಟ್ ಮಾಡಿದೆ. ಇವಳಿಗೂ ಶಾಕ್ ಆಗುತ್ತೆ. ಅವನು ಇವಳನ್ನ ಎಲ್ಲೋ ನೋಡಿರೋ ಫೀಲ್ ಇದೆ. ಏನು ಅಂತ ನೋಡಿದ್ರೆ 2007ರಲ್ಲಿ ಹೈಸ್ಕೂಲ್ ಫೆಸ್ಟಿವಲಲ್ಲಿ ಇವನು ಸಖತ್ತಾಗಿ ಪರ್ಫಾರ್ಮ್ ಮಾಡಿರ್ತಾನೆ. ಫಸ್ಟ್ ಫ್ಯಾನ್ ಗರ್ಲ್ ಆಗಿದ್ದು ಇವನಿಗೆ. ನಾನು ನಿನ್ನ ಹೆಂಗೆ ಮರಿತೀನಿ, ನೀನು ಅವತ್ತು ಸೂಪರಾಗಿ ಪರ್ಫಾರ್ಮ್ ಮಾಡಿದೆ, ನಾನು ನಿನ್ನ ದೊಡ್ಡ ಫ್ಯಾನು ಅಂತ ಹೇಳೋಕೆ ಬರುವಾಗ ಆವಾಗ ಇವನ ಹತ್ರ ಸಿಗರೇಟ್ ನೋಡಿ, ಇದು ತುಂಬ ದೊಡ್ಡ ತಪ್ಪು, ಅದರಿಂದ ನನ್ನ ಹತ್ರ ಕೊಡು ಅಂತಾಳೆ. ಹಿಂದೆ ಆ ಸ್ಕೂಲ್ PT ಸರ್ ಬರ್ತಾ ಇದ್ದಾರೆ. ಇವನು ಆ ಸಿಗರೇಟ್ನೆಲ್ಲ ಕೊಟ್ಟು, ಈ ಸರಿ ನಾನು ನಿನ್ನ ಕಾಪಾಡೋಕ್ಕಾಗೋದಿಲ್ಲ, ನೀನೇ ಹೆಂಗಾದರೂ ತಪ್ಪಿಸ್ಕೊ ಅಂತ ಅವನು ಅಲ್ಲಿಂದ ಹೋಗ್ತಾನೆ. PT ಸರ್ ಬಂದು ನೋಡಿ ಶಾಕ್ ಆಗ್ತಾರೆ. ಕ್ಲಾಸ್ನ ಸ್ಕಿಪ್ ಮಾಡಿದ್ಯಾ, ಅದು ಇಲ್ಲಿ ಬಂದು ಸ್ಮೋಕ್ ಬೇರೆ ಮಾಡ್ತಾ ಇದೆಯಾ? ಅಷ್ಟೇ ಸಿಗಾಕೊಂಡ್ಳು. ಇವಾಗ ಪನಿಷ್ಮೆಂಟ್ ಕೊಟ್ಟಿದ್ದಾರೆ. ಏನೇನೋ ಹೇಳ್ತಾ ಇದ್ದಾಳೆ, ನಾನು ತುಂಬ ಒಳ್ಳೆ ಹುಡುಗಿ ಅಂತೆಲ್ಲ ಹೇಳ್ತಾ ಇದ್ದಾಳೆ. ನಾನು ಈ ಥರ ಸ್ಮೋಕ್ ಮಾಡೋದಿಲ್ಲ, ಬಿಡೋದಿಲ್ಲ, ಹಾಗೆ ನಾನು ಸ್ಮೋಕ್ ಮಾಡೋದಿಲ್ಲ ಅಂತೆಲ್ಲ ಹೇಳ್ತಾ ಇದ್ದಾಳೆ. ಅವರು ಸರಿ ಅದನ್ನ ಬಿಡು, ಗರ್ಲ್ಸ್ ಕಾಂಪೌಂಡಿಂದ ಬಾಯ್ಸ್ ಕಾಂಪೌಂಡ್ಗೆ ಬಂದಿರೋದಕ್ಕೆ ಪನಿಷ್ಮೆಂಟ್ ಕೊಡಬೇಕು ಅಲ್ವಾ, ಅದನ್ನ ನೋಡಿ ಇನ್ನೊಬ್ಬರು ತಿಳ್ಕೊಬೇಕು ಅಲ್ವಾ ಅಂತ ಪನಿಷ್ಮೆಂಟ್ ಕೊಡ್ತಾರೆ. ಜೇ ಆ ಸೈಡಲ್ಲಿ ಹೋಗ್ತಾನೆ. ಅಯ್ಯೋ ಇವು ನೋಡಬಾರ್ದು ಅಂತ ಬೇಡ್ತಾ ಇದ್ದಾಳೆ. ಆದರೆ ಅವನು ನೋಡ್ತಾನೆ. ಇವಳು ಹೇರ್ನ ಕವರ್ ಮಾಡಿ ಸರಿ ಫೇಸ್ ಕಾಣದೆ ಇರೋವರೆಗೂ ಅಷ್ಟೇ ಸಾಕು ಅಂತ ಇದ್ದಾಳೆ. PT ಸರ್, ಚಿನ್ನ ಏನು ಮಾಡ್ತಾ ಇದ್ದೀರಾ, ಆಟ ಆಡ್ತಾ ಇದ್ದೀರಾ? ಸರಿ, ಬೆಲ್ ಹೊಡೆಯೋವರೆಗೂ ಇದೇ ಥರ ಇಲ್ಲೇ ಇರು, ಅಲ್ಲಿ ನೋಡು ಕ್ಯಾಮ್ರಾ ಇದೆ, ನೀನು ಹೋದರೆ ಅಲ್ಲಿಂದ ನನಗೆ ಗೊತ್ತಾಗುತ್ತೆ ಅಂತ ಅಲ್ಲಿಂದ ಹೋಗಿರ್ತಾರೆ. ಜೇನು ಬಂದು ಆ ಲೈಟರ್ ಮತ್ತು ಸಿಗರೇಟ್ನ ತೆಗೆದು ಡಸ್ಟ್ಬಿನ್ಗೆ ಹಾಕಿ, ಸ್ಮೋಕ್ ಮಾಡೋದು ತಪ್ಪು, ರಿಸ್ಕ್, ಅದರಿಂದ ನೀನು ಸ್ಮೋಕ್ ಮಾಡಬೇಡ. ಅಯ್ಯೋ ನಾನು ಒಳ್ಳೆ ಹುಡುಗಿ, ಸ್ಮೋಕೆಲ್ಲ ಮಾಡೋದಿಲ್ಲ, ನಾನೊಂದು ಸೊಳ್ಳೆನೂ ಸಾಯಿಸೋದಿಲ್ಲ,
ಅಂತ ಎಲ್ಲ ಹೇಳ್ತಿದ್ದಾಳೆ. ನಾನು ಸ್ಮೋಕ್ ಮಾಡೋದಿಲ್ಲ, ಯಾವಾಗಲಾದರೂ ಕಷ್ಟ ಇತ್ತು ಅಂದರೆ ಸ್ವಲ್ಪ ಡ್ರಿಂಕ್ಸ್ ಮಾಡ್ತೀನಿ ಅಂತ ಹೇಳಿಬಿಡ್ತಾಳೆ. ಅಯ್ಯೋ ಈ ಬಾಯಿ ಬೇರೆ ಸುಮ್ಮನೆ ಇರಲ್ವಲ್ಲ, ಸರಿ ನಾನು ಸ್ಮೋಕ್ ಮಾಡೋದಿಲ್ಲ. ಜೆ ಅಲ್ಲಿಂದ ಕ್ಯಾಮ್ರಾ ಏನೂ ಇಲ್ಲ, ಇಲ್ಲಿಂದ ಹೋಗು ಅಂತ ಅಲ್ಲಿಂದ ಹೋಗ್ತಾನೆ. ಇವಳು ಅಲ್ಲಿಂದ ಎದ್ದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ, ತಪ್ಪಾಗಿ ತಿಳ್ಕೊಬೇಡಿ ಅಂತಿರುವಾಗ ಕಿಮ್ ಬರ್ತಾನೆ. ನಾನು ನಿನಗೆ ಓಡೋಗು ಅಂತ ಹೇಳಿ ಹೋದೆ ಅಲ್ವಾ, ಏನಕ್ಕೆ ಅವ್ರ ಹತ್ರ ಸಿಗಾಕೊಂಡೆ, ಇವಾಗ ನೀನು ನನ್ನ ಹತ್ರ ಬೈಸ್ಕೊಳ್ಳೋಕೆ ಬಂದಿದ್ಯಾ? ಅದಕ್ಕೇನು ಬರಲಿಲ್ಲ, ನನ್ನ ಲೈಟ್ರನ್ನ ಫಸ್ಟ್ ಕೊಡು. ಸೊ ಅದನ್ನ ಎಸ್ತೆ. ನೀನು ಎಂಥ ಮೋಸವಾದನೋ, ನಾನು ನಿನ್ನ ಬುಲ್ಲೀಸಿಂದ ಕಾಪಾಡಿದ್ರೆ, ಆದರೆ ನೀನು ನನ್ನ ಅಲ್ಲಿ ಬಿಟ್ಟು ನಿನ್ನ ಪಾಡ್ಲಿಗೆ ನೀನು ಹೋದೆ. ಅಯ್ಯೋ ನಾನು ನಿನ್ನ ಓಡೋಕ್ಕೆ ಹೇಳಿ ತಾನೇ ಹೋದೆ, ನೀನು ಓಡದೆ ಅಲ್ಲೇ ಇದ್ದರೆ ನಾನೇನು ಮಾಡಲಿ, ನಾನು ಬರಲಿ ಅಂತ ನೋಡ್ತಾ ಇದ್ದೀಯಾ? ನೀನು ಈ ಥರ ಹುಡುಗ ಅಂತ ಮೊದಲಿಗೆ ಗೊತ್ತಿಲ್ಲ, ತುಂಬ ಮೋಸವಾದನು ಗೊತ್ತಾ? ಸರಿ ಪರವಾಗಿಲ್ಲ, ಥ್ಯಾಂಕ್ ಯು. ಇವಾಗಲಿಂದ ನೀನೇ ನೋಡ್ಕೋಬೇಕು, ಆವಾಗಲೇ ನೀನು ಬರೋ ಎಲ್ಲ ಪ್ರಾಬ್ಲಮಿಂದ ತಪ್ಪಿಸ್ಕೊತೀಯ ಅಂತಿರುವಾಗ ಒಂದು ಹುಡುಗಿ ಬರ್ತಾಳೆ. ಮತ್ತೆ ಇವಳ ಬಂದಂದು ಸೂನ ಕಣ್ಣು ಹೊಡೆದು ಅಲ್ಲಿಂದ ಹೋಗ್ತಾನೆ. ಇವಳೊಂದು ಬುಲ್ಲಿ ಗ್ಯಾಂಗ್ ಲೀಡರ್. ನಾನು ಬರೋ ದಾರಿ ಬಿಟ್ಟು ಹೋಗು ಒಂದು ಸೂನ ಡಿಕ್ಕಿ ಹೊಡೆದು ಹೋಗ್ತಾಳೆ. ಸೂ ಏನು ನೀನು ಇಷ್ಟು ಮೋಸವಾಗಿ ನಡ್ಕೊತಿದ್ದೀಯಾ ಅಂತಿದ್ದಂಗೆ ಅವಳು ಹಿಂದೆಯಿಂದ ನೋಡಿದ್ರೆ ಇನ್ನೂ ಇಬ್ಬರು ಬಂದಿರ್ತಾರೆ. ಅವಳು ಕೆಳಗಡೆ ಕುತ್ಕೊ ಅಂತಾಳೆ. ಇವಳು ಕುತ್ಕೊಂಡು ಶೂ ಕಟ್ಟೋ ಥರ ಆ್ಯಕ್ಟ್ ಮಾಡ್ತಾಳೆ. ಇಲ್ಲಿ ಫ್ರೆಂಡ್ ಕ್ಯೂಟಾಗಿ ಮಾತಾಡ್ತಾ ಇದ್ದಾಳೆ. ಸೂ ಮನಸ್ಸಲ್ಲಿ ನಾನು ಇವಾಗ ನಡೀತಾ ಇದ್ದೀನಿ ಅಂತ ಗೊತ್ತಾದರೆ ನೀನು ಎಷ್ಟು ಹ್ಯಾಪಿಯಾಗಿ ಫೀಲ್ ಮಾಡ್ತೀಯ ಅಲ್ವಾ? ಇಲ್ಲಿವರೆಗೂ ಫ್ರೆಂಡ್ ಹತ್ರನೂ ಹೇಳಿರೋದ್ರಲ್ಲ, ಇವಳು ಟೈಮ್ ಟ್ರಾವೆಲ್ ಮಾಡ್ಕೊಂಡು ಬಂದಿರೋದನ್ನ. ಸೊ ಒಬ್ರ ಹತ್ರ ಕ್ಲೋಸ್ ಆಗಬೇಕು ಅಂದರೆ ಏನು ಮಾಡಬೇಕು? ಫ್ರೆಂಡ್ ಫಸ್ಟು ಫಸ್ಟ್ ಮೀಟಿಂಗ್ ತುಂಬ ಇಂಪಾರ್ಟೆಂಟ್, ಅದರಿಂದ ಹುಷಾರಾಗಿರಬೇಕು. ಅವ್ನು ಫಸ್ಟ್ ಮೀಟಿಂಗಲ್ಲಿ ಥಿಂಕ್ ಮಾಡಿ ನೋಡ್ತಾಳೆ. ಅದರಲ್ಲಿ ಜೇಗೆ ಹಿಂಸೆ ಕೊಟ್ಟಿದ್ದು ಸಿಗ್ರೆಟಿಂದ ಇದೇ ನೆನಪು ಬರ್ತಾಯಿದೆ. ಅದರಿಂದ ಅಯ್ಯಯ್ಯೋ ಅದೆಲ್ಲ ವರ್ಸ್ಟ್ ಅಂತ ಯೋಚನೆ ಮಾಡ್ತಾ ಇದ್ದಾಳೆ. ಫ್ರೆಂಡ್ ಸರಿ ಹಾಗಿದ್ರೆ ಬಿಡು, ಆಗೋದೆಲ್ಲ ಒಳ್ಳೆಯದೇ, ಸರಿ ನೀನು ಹೋಗಿ ಕಿಮ್ ಹತ್ರ ಕೇಳಬೇಕು ಅಂದಾಗ ಸೂಗೆ ಶಾಕ್ ಆಗ್ತಾಳೆ. ಏನೋ ಕಿಮ್ಮ? ಹೌದು, ನೀನು ಇಷ್ಟೊತ್ತು ಅವನ ಬಗ್ಗೆ ತಾನೇ ಮಾತಾಡ್ತಾ ಇದೆಯಾ ಅಂದ್ಕೊಂಡು ಅಷ್ಟರಲ್ಲಿ ಬೇರೆ ಒಬ್ಬನನ್ನ ನೋಡೋಕೆ ಸ್ಟಾರ್ಟ್ ಮಾಡ್ದ. ನೀನು ಕಿಮ್ಗೆ ಪ್ರಪೋಸ್ ಮಾಡಿ ಅವ್ನು ರಿಜೆಕ್ಟ್ ಮಾಡಿದ್ದಕ್ಕೆ ನೀನು ಸ್ಯಾಡ್ ಆಗಿದೆಯಾ ಅಂದ್ಕೊಂಡ್ರೆ ನೀನು ಅಷ್ಟರಲ್ಲಿ ಬೇರೆಯೊಬ್ಬರನ್ನ ನೋಡಿದ್ದೀಯಾ ಅಂತ ಯೋಚನೆನೇ ಮಾಡಿರಲಿಲ್ಲ. ಸೂಗೆ ಒಂದು ಅರ್ಥ ಆಗ್ತಾಯಿಲ್ಲ. ಆವಾಗ ಒಂದು ಫ್ಲ್ಯಾಶ್ ಬ್ಯಾಕ್ ತೋರಿಸ್ತಾರೆ. ಸೂ ಕಿಮ್ ಹತ್ರ ಬಂದು, ಹೋದ ವರ್ಷ ನೀವು ಸ್ಕೂಲ್ ಫೆಸ್ಟಿವಲ್ ಪರ್ಫಾರ್ಮ್ ಮಾಡಿದ್ರಿ ಅಲ್ವಾ, ಅದನ್ನ ನೋಡಿದಾಗಿಂತ ನೀವೇ ನನ್ನ ಕ್ರಶ್ ಆದ್ರಿ, ತೊಗೊಳ್ಳಿ ನನ್ನ ಗಿಫ್ಟ್ನ ಅಕ್ಸೆಪ್ಟ್ ಮಾಡ್ಕೊಳ್ಳಿ ಅಂತ ಕೊಡ್ತಾರೆ. ಆ ಟೈಮಲ್ಲಿ ಬುಲ್ಲಿಗೆ ಹೆಂಗೆ ಬರುತ್ತೆ, ಅದನ್ನ ನೋಡಿದೆ ಸೂ ಕಾಂಪೌಂಡ್ ಹಾರಿ ಹೋಗ್ತಾಳೆ. ಅದನ್ನ ಯೋಚನೆ ಮಾಡಿ ಏನು ಹೇಳ್ತಾ ಇದೆಯಾ, ನಾನು ಅವನಿಗೆ ಪ್ರಪೋಸ್ ಮಾಡಿದ್ನಾ ಅಂತ ಕೇಳ್ತಾಳೆ. ನೆಕ್ಸ್ಟ್ ಸೀನಲ್ಲೇ ಇವಳು ಪ್ರಪೋಸ್ ಮಾಡಿರೋ ಗ್ರೀಟಿಂಗ್ನ ಓದ್ತಾ ಇದ್ದಾಳೆ. ಸಖತ್ ಕಾಮಿಡಿಯಾಗಿದೆ. ನೈಟಲ್ಲಿ ಯಾಕೆ ಗೊತ್ತಾ ಸ್ಟಾರ್ಸ್ ಕಾಣೆ ಆಗುತ್ತೆ, ಅದೆಲ್ಲ ನಿಮ್ಮ ಕಣ್ಣಲ್ಲಿದೆ ಕಿಮ್. ನಾನು ನಿಮ್ಮನ್ನು ಸ್ಟ್ರೈಟಾಗಿ ನೋಡೋಕ್ಕಾಗಲ್ಲ, ಯಾಕೆ ಗೊತ್ತಾ, ನಿಮ್ಮ ಫೇಸ್ ಅಷ್ಟು ಬ್ರೈಟಾಗಿದೆ, ನೀವೇ ನನ್ನ ಸ್ಟಾರು, ತುಂಬ ದೊಡ್ಡ ಸ್ಟಾರು ಅಂತ ಇದೆ. ಅದೆಲ್ಲ ಓದಿ ನೋಡಿ ಇವಳಿಗೆ ಟೈಮ್ ಟ್ರಾವೆಲ್ ಮಾಡಿ ಬಂದೆ ಒಂದು ದಿನ ಹಿಂದೆ ಬರಬೇಕಿತ್ತು, ಪ್ರಪೋಸ್ ಮಾಡಿರ್ತಾಳಲ್ಲ ಆ ದಿನ ಬಂದಿರಬೇಕಿತ್ತು ಅಂತ ಯೋಚನೆ ಮಾಡ್ತಾ ಇದ್ದಾಳೆ. ತುಂಬ ಕೇವಲವಾಗಿದೆ ಅಂತ ಮುದ್ರಾಗಿ ಫೀಲ್ ಮಾಡ್ತಾ ಇದ್ದಾಳೆ. ಆಗ ಹಿಂದೆಯಿಂದ ಒಂದು ವಾಯ್ಸ್ ಬರುತ್ತೆ, ಸ್ಟಾರ್ ಬಗ್ಗೆ ಹೇಳ್ತಿರ್ತಾಳೆ ಅಲ್ವಾ, ಅದನ್ನ ಹೇಳ್ತಾ ಇವನು ತಮ್ಮನೇ ಇವನನ್ನು ಕಿಂಡಲ್ ಮಾಡ್ತಾ ಇದ್ದಾನೆ. ಡ್ರೆಸ್ ಬೇರೆ ಕಾಮಿಡಿಯಾಗಿ ಹಾಕಿರ್ತಾನೆ, ಹೊಡೆದು ಹೊರಗೆ ಓಡಿಸ್ತಾಳೆ. ಹಾಗೆ ಯೋಚನೆ ಮಾಡಿ ನೋಡ್ತಾಳೆ, ಫ್ರೆಂಡ್ ಏನು ಹೇಳಿರ್ತಾಳೆ ಅಂದೆ ಮತ್ತೆ ಅಪ್ರೋಚ್ ಮಾಡ್ತಾ ಇರಬೇಡ, ಬೇಕಿದ್ರೆ ಅವನ ಜೊತೆ ಫ್ರೆಂಡ್ ಆಗಿರೋ ಆಗುತ್ತಾ ಅಂತ ನೋಡು ಅಂದಿರ್ತಾಳೆ. ಅದರಿಂದ ಒಂದು ಸೋಷಿಯಲ್ ಮೀಡಿಯಾದಿಂದ ಫ್ರೆಂಡ್ ರಿಕ್ವೆಸ್ಟ್ ಕಳಿಸಿರ್ತಾಳೆ ಜೆ ಅವ್ನ ಫ್ರೆಂಡ್ ರಿಕ್ವೆಸ್ಟ್ ನಾನು ಓಪನ್ ಮಾಡಿ ನೋಡ್ತಾನೆ. ಸೂ ಸಾಂಗ್ ಕೇಳ್ತಾ ಇರುವಾಗ ಇವಳು ಫ್ರೆಂಡ್ ರಿಕ್ವೆಸ್ಟ್ ರಿಜೆಕ್ಟ್ ಆಗಿದೆ, ಚಿಂತೆ ಪಡಬೇಡಿ ನಿಮಗೆ ಬೇರೆ ಫ್ರೆಂಡ್ ಸಿಗ್ತಾರೆ ಅಂತ ಬರುತ್ತೆ. ಲಾಸ್ಟಲ್ಲಿ ಈ ಪ್ಲಾನು ಫೇಲ್ಯೂರ್ ಆಯಿತಾ, ತುಂಬ ಸ್ಯಾಡ್ ಆಗ್ತಾ ನೆಕ್ಸ್ಟ್ ಡೇ ಮಾರ್ನಿಂಗ್ ಇದನ್ನೆಲ್ಲ ಯೋಚನೆ ಮಾಡ್ತಾ ಸ್ಕೂಲ್ಗೆ ಬರ್ತಾ ಇದ್ದಾಳೆ. ಆಗ ರೋಡಲ್ಲಿ ವೀಲ್ ಚೇರಲ್ಲಿ ಒಬ್ಬರು ಎದ್ದೊಳಕ್ಕಾಗದೆ ಥಿಂಗ್ಸ್ ಎಲ್ಲ ಕೆಳಗೆ ಹಾಕ್ತಾರೆ. ಇವಳು ಹೋಗೋಣ ಅನ್ನೋ ಅಷ್ಟರಲ್ಲೇ ಜೆ ಹೋಗಿ ಥಿಂಗ್ಸ್ನೆಲ್ಲ ತಕ್ಕೊಟ್ಟು ಅವರಿಗೆ ಹೆಲ್ಪ್ ಮಾಡ್ತಾನೆ. ಜೆ ಸೂಗೆ ನೋಡುವಾಗ ಹಾಯ್ ಅಂತ ಇವಳು ಅದನ್ನ ಕೇರ್ ಅಂದೆ ಬಸ್ ಒಳಗಡೆ ಹತ್ತುತ್ತಾನೆ. ಅದೇ ಬಸ್ಸಲ್ಲಿ ಇವಳು ಹತ್ತುತ್ತಾಳೆ. ಸೂ ಜೆ ಹತ್ರ, ನಾವಿಬ್ಬರು ಒಂದೇ ಬಸ್ ಸ್ಟ್ಯಾಂಡಲ್ಲ ಬಸ್ ಹತ್ತೋದು, ನಾನು ಇದುವರೆಗೂ ನಿಮ್ಮ ನೋಡೇ ಇಲ್ಲ, ಒಂದು ವೇಳೆ ನೀವು ನೋಡಿದ್ದೀರಾ ಜೆ, ಯೂಶ್ವಲ್ ಆಗಿ ಮಾರ್ನಿಂಗ್ ಪ್ರಾಕ್ಟೀಸ್ ಇರುತ್ತೆ, ಇವಾಗ ಕಾಂಪಿಟೇಷನ್ ಹೋಗ್ತಾ ಇದೆ ಅಲ್ವಾ, ಅದಕ್ಕೆ ಲೇಟಾಗಿ ಹೋಗ್ತಾ ಇದ್ದೀನಿ ಅಂತಾನೆ.
ಇದೇ ಚಾನ್ಸ್ ಹೀಗೆ ಮಾತಾಡಿ ಕ್ಲೋಸ್ ಆಗೋಣ ಅಂತ ಆ ಕಾಂಪಿಟೇಷನ್ ಬಗ್ಗೆ ಕೇಳ್ತಾಳೆ. ಯಾಕೆ ನಾನು ಆ ಕಾಂಪಿಟೇಷನ್ ಬಗ್ಗೆ ಹೇಳಿದ್ರೆ ಅವತ್ತು ಓಡಿ ಬಂದು ಹಗ್ ಮಾಡಿದೆ ಅಲ್ವಾ, ಆ ಥರ ನನ್ನಿಂದ ಓಡಿ ಬಂದು ಮತ್ತೆ ಆ ಥರ ಮಾಡೋಣ ಅಂತನಾ. ಸೊ ಇಳಿಯೋಣ ಅನ್ನುವಾಗ ಬಸ್ಲಿ ತುಂಬ ರಶ್ಶು, ಕೈಯಲ್ಲಿ ಇಟ್ಕೊಂಡಿರೋ ಛತ್ರಿ ಕೆಳಗಡೆ ಬೀಳ್ತೆ. ಅದನ್ನ ತೊಗೊಂಡು ಡೋರ್ ಹತ್ರ ಬರೋದ್ರಲ್ಲಿ ಡೋರ್ ಕ್ಲೋಸ್ ಆಗುತ್ತೆ. ಜೆ ಇದನ್ನ ನೋಡಿ ಇವಳು ಇಳಿಯೋಕ್ಕೆ ಬಂದ್ಲು ಅಂತ ಗೊತ್ತಾಗುತ್ತೆ. ಸೊ ಡ್ರೈವರ್ ಹತ್ರ ನಿಲ್ಸೋಕೆ ಹೇಳ್ತಾ ಇದ್ದಾಳೆ. ಅವರಿಗೆ ಕೇಳಿಸ್ತಾ ಇಲ್ಲ, ಬಸ್ಸಲ್ಲಿ ಸಖತ್ ರಶ್ ಇದೆಯಲ್ಲ. ಜೆ ಬಸ್ಸಿಂದ ಓಡಿ ಬರ್ತಾ ಇದ್ದಾನೆ. ಬಸ್ಸಲ್ಲಿರೋರೆಲ್ಲ ಜೆಗೆ ಫ್ಯಾನ್ ಗರ್ಲೇ ಆಗಿಬಿಡ್ತಾರೆ. ಫಾಸ್ಟಾಗಿ ಹೋಗಿ ಬಸ್ನ ಸ್ಟಾಪ್ ಮಾಡ್ತಾನೆ. ಜೆಗೆ ಸೂ ಹಗ್ಗೆ ಬೈತಾ ಇದ್ದಾನೆ, ನಿನಗೆ ಗೊತ್ತಿಲ್ವಾ ಸ್ಟಾಪ್ ಬಂದಿದೆ ಇಳಿಬೇಕು ಅಂತ. ಪರವಾಗಿಲ್ಲ, ಇಲ್ಲಿ ನನಗೆ ಹೆಲ್ಪ್ ಮಾಡಿದ್ದಕ್ಕೆ ಥ್ಯಾಂಕ್ಸ್ ಹೇಳ್ತಾಳೆ. ನಾನೇನು ನಿನಗೆ ಹೆಲ್ಪ್ ಮಾಡಿಲ್ಲ, ಈ ಛತ್ರಿನ ಇಸ್ಕೊಳ್ಳೋಕ್ಕಂದು ಆ ಛತ್ರಿನ ಇಸ್ಕೊಂಡು ಹೋಗ್ತಾನೆ. ಸರಿ ಇಲ್ಲಿ ಇನ್ನೊಂದು ಸರಿ ಈ ಥರ ಡೇಂಜರ್ ವಿಷಯನ ಟ್ರೈ ಮಾಡಬೇಡಿ ಅಂತಾಳೆ. ಇವಾಗ ಒಬ್ಬರು ನನ್ನ ಛತ್ರಿನ ಇಟ್ಕೊಂಡು ಬಸ್ಸಲ್ಲಿ ಬಿಟ್ಟು ಇಳಿಯೋದನ್ನ ಮರ್ತಿರ್ತಾರೆ, ನನ್ನ ಸೇಫ್ಟಿ ಬಗ್ಗೆ ಮಾತಾಡೋದನ್ನ ಅವಶ್ಯಕತೆ ಇಲ್ಲ ಅಂತಾನೆ. ಸೂ ಮನಸ್ಸಲ್ಲಿ ಏನೇನು ಚಿಕ್ಕ ವಯಸ್ಸಲ್ಲಿ ಇಷ್ಟು ಮೋಸವಾಗಿದ್ದಾನೆ, ನಾನು ಈ ಥರ ಮಾಡೋದಕ್ಕೆಲ್ಲ ನೀವು ಈ ಥರ ಮಾತಾಡಬೇಡಿ, ಇದರಿಂದ ನಿಮ್ಮ ಅಪ್ಪನಿಗೂ ತಲೆನೋವು ಬರ್ಬೋದು, ಇವನು ಯಾರೂ ನನ್ನ ಹತ್ರ ಮಾತಾಡೋದಿಲ್ಲ, ಕೀಪ್ ಸ್ಮೋಕಿಂಗ್ ಅಂತ ಅದನ್ನೇ ಹೇಳ್ತಾನೆ. ಒಂದು ನಿಮಿಷದಲ್ಲಿ ನೀಲಿ ಈ ಒಂದು ರೀಸನ್ಗಾಗಿ ನನ್ನ ಫ್ರೆಂಡ್ ರಿಕ್ವೆಸ್ಟ್ನ ಅಕ್ಸೆಪ್ಟ್ ಮಾಡಿಲ್ವಾ? ಆಲ್ರೆಡಿ ನಿಮಗೆ ಹೇಳಿದ್ದೀನಿ ನಾನು ಸ್ಮೋಕ್ ಮಾಡೋದಿಲ್ಲ, ನಾನು ಸ್ಮೋಕ್ ಮಾಡ್ತಾರೆ ಅಲ್ವಾ ಅವರನ್ನು ಬಿಡೋದಿಲ್ಲ, ಬೇಕಿದ್ರೆ ನಾನು 2 ಬೆರಳನ್ನ ಸ್ಮೆಲ್ ಮಾಡಿ ನೋಡ್ರಿ ಅಂತ ಚೆಕ್ ಮಾಡಿ ನೋಡಿ ಅಂತ ಹೇಳ್ತಾ ಇದ್ದಾಳೆ. ಮುಂದೆ ಹೋಗಿ ಸ್ಮೆಲ್ ಮಾಡಿ ನೋಡಿ ಅಂತ ಬೆರಳನ್ನ ಅವ್ನ ಮೂಗೊಳಗೆ ಚುಚ್ಚುತ್ತಾಳೆ. ಇದನ್ನ ಜೆ ಫ್ರೆಂಡ್ ನೋಡ್ತಾನೆ. ಜೆ ಅವಳ ಕೈನ ತೆಗೆದು ಬಿಟ್ಟು, ಹೌದು ನೀನು ಹೇಳ್ದೆ ಕರೆಕ್ಟ್, ಆ ಥರ ಏನು ಸ್ಮೆಲ್ ಬರ್ತಾ ಇಲ್ಲ ಅಂತ ಹೋಗ್ತಾನೆ. ಇವಳು ಪಾಪ ಆ 2 ಬೆರಳನ್ನ ನೋಡ್ತಾ ಇದ್ದಾಳೆ. ನಿನಗೆಷ್ಟು ಧೈರ್ಯ ಅವ್ನ ಮೂಗೊಳಗೆ ಹೋಗ್ತೀಯಾ ಅಂತ ಹೊಡಿತಾ ಇದ್ದಾಳೆ. ಫ್ರೆಂಡ್ ನೋಡ್ತಾ ನೋಡಿರ್ತಾನೆ ಅಲ್ವಾ, ಅದನ್ನು ಹೀಗೆ ಕಿಂಡಲ್ ಮಾಡ್ತಾ ಇದ್ದಾನೆ. ನಿನಗೂ ಅವಳಿಗೂ ಏನು ಹೋಗ್ತಾ ಇದೆಯೇ ಅಂದಾಗ ಜೆ ಅದೆಲ್ಲ ಏನಿಲ್ಲ, ನೀನು ಇಲ್ಲ ಅಂತ ಇದೆಯಾ, ಆದರೆ ಇಬ್ಬರು ಸ್ಕೂಲ್ಗೆ ಜೊತೆಗೆ ಬರ್ತಿದ್ದೀರಾ ಜೆ, ನಾನೇನು ಅವಳ ಜೊತೆ ಬಂದಿಲ್ಲ, ನಾನು ಛತ್ರಿನ ಇಸ್ಕೊಳ್ಳೋಕೆ ಜೊತೆಗೆ ಬಂದೆ. ನನಗೀಗ ನೆನಪು ಬಂತು, ಅವಳು ಕಿಮ್ಗೆ ಸೀಕ್ರೆಟಾಗಿ ಚಾಕ್ಲೇಟ್ ಕೊಟ್ಟು ಹೋದ್ಲು ಗೊತ್ತಾ. ಕಿಮ್ ಅದು ಯಾರು ಜೆಗೆ ಗೊತ್ತಿಲ್ಲ. ಅವನು ಒಂದು ಬ್ಯಾಂಡಲ್ಲಿ ಸಖತ್ ಫೇಮಸ್ ಆಗಿದ್ದಾನೆ, ತುಂಬ ಹ್ಯಾಂಡ್ಸಮ್ ಇದ್ದಾನೆ, ಅವನೇನು ಅಷ್ಟು ದೊಡ್ಡ ವ್ಯಕ್ತಿನ, ನನಗೆ ಅದೆಲ್ಲ ಗೊತ್ತಿಲ್ಲ ಅಂದು ಜೆ ಹೋಗ್ತಾನೆ. ಸೂ ಕ್ಲಾಸ್ಗೆ ಹೋಗ್ತಾ ಇದ್ದಾಳೆ. ಆಗ ಅಲ್ಲಿರೋ ನೋಟಿಸ್ ಬೋರ್ಡ್ನ ನೋಡ್ತಾಳೆ. ಸ್ವಿಮ್ಮಿಂಗ್ ಕಾಂಪಿಟೇಷನ್ ಬಗ್ಗೆ ಹಾಕಿದ್ದಾರೆ. ಆಗ ಸೂಗೆ ಒಂದು ವಿಷಯ ನೆನಪಿಗೆ ಬರುತ್ತೆ. ಜೆ ಒಂದು ಇಂಟರ್ವ್ಯೂಯಲ್ಲಿ ನನಗೆ ಶೋಲ್ಡರ್ನಲ್ಲಿ ಸರ್ಜರಿ ಮಾಡಿದಾಗ ನಾನು ಒಂದು ಕಾಂಪಿಟೇಷನಲ್ಲಿ ಪಾರ್ಟಿಸಿಪೇಟ್ ಮಾಡಿದಾಗ ಆ ಕಾಂಪಿಟೇಷನಲ್ಲಿ ನಾನೇ ಲಾಸ್ಟಾಗಿ ಬಂದಿದ್ದು ಅಂತಾನೆ. ಈಗ ಸೂ ಇದನ್ನ ಥಿಂಕ್ ಮಾಡ್ತಾಳೆ. ಸ್ಟ್ರೈಟಾಗಿ ಜೆ ಹತ್ರ ಹೋಗಿ ನಾನು ನಿಮ್ಮ ಹತ್ರ ಮಾತಾಡಬೇಕು ಅನ್ನುವಾಗ ನನ್ನಿಂದ ಹಾಗಲ್ಲ, ನನಗೆ ಪ್ರಾಕ್ಟೀಸ್ ಇದೆ ಅಂತ ಹೋಗ್ತಾನೆ. ಸೂ ಹಿಂದೆ ಹೋಗಿ ನಿಮ್ಮಿಂದ ಈ ಕಾಂಪಿಟೇಷನಲ್ಲಿ ಪಾರ್ಟಿಸಿಪೇಟ್ ಮಾಡೋದಕ್ಕಾಗಲ್ಲ ಅಂದಾಗ, ಯಾಕೆ ಅಂದಾಗ ನೀವು ಪಾರ್ಟಿಸಿಪೇಟ್ ಮಾಡಿದ್ರೆ ಸುಮ್ಮನೆ ನೋವಾಗತ್ತೆ ಅಂತ ಸೈಡಲ್ಲಿ ನೋಡ್ತಾಳೆ. ಎಲ್ಲರೂ ಹಾಗೆ ಫ್ರೀಸಾಗಿ ನಿಂತಿದ್ದಾರೆ. 1-2 ಸೆಕೆಂಡಲ್ಲಿ ಮತ್ತೆ ನಾರ್ಮಲ್ ಆಗ್ತಾರೆ. ಜೆ ಮತ್ತೆ ಕೇಳ್ತಾನೆ ಯಾಕೆ ಅಂತ. ಸೂ ನಾನು ಇಷ್ಟೊತ್ತವರೆಗೂ ಹೇಳಿದ್ದು ನಿಮಗೆ ಕೇಳಿಸಿಲ್ವಾ ಅಂದಾಗ ಜೆ ನಾನು ಏನು ಕೇಳಿಸಿಲ್ಲ, ಏನು ಹೇಳಿದೆ ಅಂತ ಕೇಳ್ತಾನೆ. ನೀವು ಪಾರ್ಟಿಸಿಪೇಟ್ ಮಾಡಿದ್ರೆ ಇದೇ ನಿಮ್ಮ ಲಾಸ್ಟ್ ಟೂರ್ನಮೆಂಟ್ ಅಂತ ಎಲ್ಲ ಸುತ್ತ ನೋಡ್ತಾಳೆ. ಎಲ್ಲರೂ ಫ್ರೀಸ್ ಆಗಿದ್ದಾರೆ. ಇವಳು ಹೇಳಿ ಮುಗಿಸಿದ್ರೆ ಮತ್ತೆ ನಾರ್ಮಲ್ಗೆ ಬರ್ತಾರೆ. ಇದನ್ನ ನೋಡಿ ಸೂ ಶಾಕ್ ಆಗ್ತಾಳೆ. ಇಲ್ಲಿಗೆ ಈ ಎಪಿಸೋಡ್ ಮುಗಿಯುತ್ತೆ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಮರೀದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇಷ್ಟು ದಿನ ವೀಡಿಯೋ ಆಗೋದಕ್ಕೆ ಸಾರಿ, ಇನ್ಮೇಲೆ ಡೈಲಿ ಬರುತ್ತೆ. ಪ್ಲೀಸ್ ನನ್ನ ಚಾನಲ್ನ ಮರೀದೆ ಸಬ್ಸ್ಕ್ರೈಬ್ ಮಾಡಿ ಆಯಿತಾ. ಥ್ಯಾಂಕ್ ಯು ಆಲ್.